ಸರ್ ಹೆಂಗೆ ಅಂದ್ರೆ ಪರಿಚಯ ಇವ ನಿಮ್ಗೆ ಅವ್ರೆಲ್ಲ ನಿಮ್ಗೆ ಇವ್ರು ಗೊತ್ತಾ? ಯಾರು? ರಮ್ಯಾ ಬಾರ್ನ. ಬಹಳ ಚೆನ್ನಾಗಿ ಪರಿಚಯ. ಮಾತಾಡ್ತೀರ ಅವ್ರ ಜೊತೆಗೆ? ಈಗ ಮಾತಾಡ್ಬೇಕು ಅಂದ್ರೆ ಏನ್ ಮಾಡ್ಯಾರಿ? ಫೋನಲ್ಲಿ ಮಾತಾಡ್ತ. ಫೋನ್ ನಂಬರ್ ಇದ್ದದ? ಕೊಡಿ ಮತ್ತೆ. ಕೊಟ್ಬಿಡ ಫೋನ್ ನಂಬರ್. ಇಲ್ಲ ಹಂಗಾರೆ ಐತೆ ಕಣಯ್ಯ. ಕೊಡಿ ಮತ್ತೆ. ಆಯ್ತು ಆಯ್ತು ಬೇಡ ಬಿಡಿಸಿ, ಬೇಡ ಬಿಡಿಸಿ. Welcome back to the one and only super comedy show, Comedy Darbar. ಹೇ, ಈಗ ನಮ್ ದರ್ಬಾರಿನ ಲಾರಲ್ ಅಂಡ್ ಹಾರ್ಡಿ ಅಂತಾನೆ ಅವ್ರನ್ನ ಕರಿಬಹುದು. ಅವ್ರು ನಿಮ್ಮನ್ನ ರಣಸದಕ್ಕೆ ಬರ್ತಾ ಇದಾರೆ. ಪ್ಲೀಸ್ ವೆಲ್ಕಮ್ ಪ್ರತಾಪ್ ಹಾಗೂ ಚಿಕ್ಕಣ್ಣ. ಯಾಕೆಲ್ಲ ಮೊಕ್ಮಕ ನೋಡ್ತಾ ಇದ್ದೀರಾ? ನಾನೊಬ್ಬ ದೊಡ್ಡ ಹೀರೋ. ಯಾವುದೇ ಹಳ್ಳಿಗೆ ಹೋಗ್ಲಿ, ಮೂಲೆಗೆ ಹೋಗ್ಲಿ, ಸಂಧಿ ಗೊಂದಿಲ್ ಹೋದ್ರು ಸಣ್ಣ ಸಣ್ಣ ಚಿಳ್ಳೆ ಪಳ್ಳೆಗಳೆಲ್ಲ ನನ್ನನ್ನು ಗುರ್ತಿಡಿತಾರೆ. ಏನ್ ನಡ್ಕೊಂಡ್ ಬಂದ್ಬಿಟ್ಟು ಅವ್ನು ಏನ್ ಕೂತಾ ಇದ್ದೀರಾ? ಕಾರ್ ಇಲ್ಲೇ ಸರ್ವಿಸ್ಗೆ ಬಿಟ್ಟಿದ್ದೀನಿ. ನೀವು ನಂಬಲ್ಲ ಅಂತಾನೆ ಕೀ ಎತ್ಕೊಂಡ್ ಬಂದಿದ್ದೀನಿ. ನೋಡಿ, ಕಾರ್ ಇದೆ ನನ್ನ. ಈಗ ಯಾರಾದ್ರೂ ಬಂದ್ರೆ ನೋಡಿ ಹೆಂಗೆ ಮುತ್ಕೊಂಡು ಇರುವೆ ಮುತ್ಕೊಂಡಂಗೆ ಮುತ್ಕೊಂಡು ಆಟೋಗ್ರಾಫ್ ಹಾಕ್ಸ್ಕೋತಾರೆ ಅಂತ ನೀವೇ ನೋಡಿ. ನೋಡಿ ಯಾವನೋ ಬರ್ತಾ ಇದ್ದಾನೆ, ಹೆಂಗ್ ಗುರ್ತಿಡಿತಾನೆ ಅಂತ. ಗವಾಸ್ಕರ್ ನೋಡ್ಲಿಲ್ಲ ಅಂತ ಕಣ್. ಐಸಾ ನೀವು ಅವನಲ್ಲ. ಸರಿ, ಅವನಂಗೆ ಕಾಣ್ತಾನಲ್ಲ. ಅಲ್ಲ ಸರ್ ನೀವು ಅದಲ್ಲ ಇದು. ಆದ್ರೂ ಯಾಕೋ ಆಯ್ತಲ್ಲ ಕೇಳ್ಕೊಬಿಡ್ತೀನಿ. ಸುಮ್ಮನೆ ಮುಚ್ಕೊಂಡು ನಿಂತಿದ್ರು ಆಗಿರೋದು. ಅಲೋ ಅವ್ವ, ನಾನ್ ಚಿಕ್ಕಣ್ಣ. ಅಲ್ಲ ಅದೇ ನಮ್ ಟಿವಿ ಒಳಗೆ ಬರ್ತಾನಲ್ಲ, ಗುಂಗುರ್ ಕೂದ್ಲು ಬಿಟ್ಕೊಂಡ ದಡಿ ಹಂಗ ಅವನಲ್ಲ. ನೀನ್ ಯಾವಾಗ್ಲೂ ಹೇಳ್ತಿರ್ತೇವೆ ಒಳಗೆ ಕೋತಿ ಆಡ್ದಂಗ ಆಡ್ತದೆ ಅಂತ. ಅವನಂಗೆ ಇಲ್ಲ, ಅವನೇ ಒಬ್ಬ. ಅಯ್ಯೋ, ಅಲ್ಲಿ ಆಕ್ಟಿಂಗ್ ಮಾಡೋನು ಅವನಲ್ಲ ಬಿಡು. ಆ ಬಡಿದ್ಯಾಕೆ ಇಲ್ಲಿ ಬಂದದು? ಸರಿ ಕಣವ. ಅಲ್ಲ ನಾನೇ ಹೀರೋ. ಅಯ್ಯೋ ಸಾ ಕೊಡಿ ಬತ್ತ ಕಯ್ಯ. ನಿಮ್ಮ ಅಭಿಮಾನಿ ಸಾ ನಾನು. ಥ್ಯಾಂಕ್ ಯು. ನಾವೇ ಕಂಡಿಡ್ದು ಮಾತಾಡ್ಸ್ಬೇಕಾ? ನೀವೇ ಮಾತಾಡ್ಸ್ಬೇಕು ತಾನೆ ನಮ್ಮ. ನಾನೇ ನಿನ್ನ ಕಂಡಿಡ್ದು ಮಾತಾಡ್ಸ್ಲಾ? ನೀನ್ ತಾನೇ ನನ್ನ ಕಂಡಿಡ್ದು ಮಾತಾಡ್ಸ್ಬೇಕು. ಪೊಲೀಸ ಸಾ ನಿಮ್ ಫ್ಯಾನ್ ಸರ್. ಅವನು ಇಡೀ ನಮ್ಮ 3 ಹುಡುಗರೆಲ್ಲ ನಿಮ್ಮ ಅಭಿಮಾನಿಗಳು ಸರ್. ಕೇಳಿದ್ರ? ಸಂಘ ಕಟ್ಕೊಂತೀವಿ ಸರ್ ನಿಮ್ದ. ವೆರಿ ಗುಡ್. ಅಲ್ಲ ನಮ್ಮ ಮನೆಯವರು, ನಾನು, ನಮ್ಮ ಊರವ್ರೆಲ್ಲ ಸಂಘ ಮಾಡಿ 10 ವರ್ಷ ಆಯ್ತು ಸರ್ ನಿಮ್ದು. ವೆರಿ ಗುಡ್ ಮಾಡ್ಕೊಂಡಿದ್ದಾರೆ. ಸರ್ ನಿಮ್ಮ ಹೆಸರು? ಸಂಘವ 10 ವರ್ಷದಿಂದ ಮಾಡಿದ್ಯಾ? ನನ್ನ ಹೆಸರು ಗೊತ್ತಿಲ್ಲ ನಿಮ್ಗೆ? ಅಭಿಮಾನಿಗಳ ಸಂಘ ಅಂತ ಹಾಕ್ಸಿವಿ ಸಾ, ಹೆಸರು ಗೊತ್ತಿತ್ತಿಲ್ವಲ್ಲ. ಈಗ ಹೇಳಿ, ಬರ್ಸ್ಬಿಡ್ತೀನಿ. ಪ್ರತಾಪ್ ಅಂತ ಕಣ. ಬ್ಯಾರೆಯವ್ರ ಹೆಸರು ಹಿಡಿದ್ರು ವಾರ್ದಾಕ್ಸ್ ಬರ್ಸ್ತೀನಿ ರೀ. ಅಲೋ, ಆ ಬೋರ್ಡ್ ಹಿಂದ್ಗುಟ್ಟ ಖಾಲಿ ಇತ್ತಲ್ಲ ಜಾಗ, ಅಲ್ಲಿ ಗ್ಯಾರೇಜ್ ಅಲ್ಲಿ ಬಿಸಾಕಿತ್ತು ಮುದವೇ. ಅದ್ ಎತ್ಕೊಂಡ್ ಪ್ರತಾಪದ್ ಬರ್ಸ್ಬಿಟ್ಟು ನ್ಯಾತಕ್ಕೂ ಮರ್ಕಲ್ಲಿ. ಸರಿ ಸಾ ಬರ್ಸ್ತ ಸರ್. ಆಯ್ತು, ನೀ ಮಾತಾಡೋ ಸುಮ್ಮನೆ ನಿಂತ್ಕೊಳ್ಳ ಸಾಕು. ನಮ್ಮ ಹೋಗಂತೂ ಭಾರಿ ಇಷ್ಟ ಸರ್ ನಿಮ್ ಆಕ್ಟಿಂಗ್. ಥ್ಯಾಂಕ್ ಯು. ಸರ್ ಇನ್ ಎಷ್ಟು ಪಿಕ್ಚರ್? ನೆಕ್ಸ್ಟ್ ಪಿಕ್ಚರ್ 90 ಅಂತ ಮಾಡ್ತಾ ಇದ್ದೆ. ನಾನು ಹೆಂಡತಿ ಹಾಕತ್ತಿದ್ಲು, ವಾರದಾದ ಹಾಕಬೇಡ ಅಂತ ಹೇಳಿನಿ. ಏನಯ್ಯ? 90 ಅಲ್ಲ ಕಣಯ್ಯ, 90. ಸಾಧು ಕೋಕಿಲ್ ಅವ್ರು ಮಾಡ್ತಾ ಇರೋದು. ನಾವ್ ರಾತ್ರಿ ಹೊತ್ತು ಮಾತ್ರ ಸರ್ ಹಾಕದ. ಅದಲ್ಲ, ಇದು ಫಿಲಂ ಹೆಸರು. ಪಿಕ್ಚರ್ ಹೆಸರು 90. ಇದೇನ್ ಸ ಹಿಂಗದೆ? ಈ ಚೇಂಜ್ ಮಾಡಿಸ್ಬಿಡಿ. ನಿಮ್ ತಾತ ಅವ್ನು ಚೇಂಜ್ ಮಾಡಿಸ್ಬಿಡ. ಹಂಗೆಲ್ಲ ಚೇಂಜ್ ಮಾಡ್ಸಕ್ ಆಗಲ್ಲ ಕಣ. ಅಲ್ಲ, ಹಿಂಗ ಯಾರೋ ಒಬ್ರು ಅಭಿಮಾನಿಗಳು ಸಿಕ್ಕಿದ್ರು, ಅವ್ರಿಗೆ ಹೆಸರು ಇಷ್ಟ ಇಲ್ವಂತ ಚೇಂಜ್ ಮಾಡಿಸ್ಬಿಡಿ. ಹಂಗಾಗಲ್ಲ ಕಣ್ರಿ ಚೇಂಜ್ ಮಾಡ್ಸಕ್ಕೆ. ನಿಮ್ ಯೋಗ್ತಾಗ ಅದು ಮಾಡ್ಸಕ್ ಆಯ್ಕಿಲ್ವೋ? ನಮ್ತಾವ್ ಹಂಗೇನಿಲ್ಲ ಸರ್. ನಾವ್ ಯಾವ್ದಾದ್ರು ಮಾಡ್ತಿದ್ರೆ ಇದ್ ಬೇಡ ಸರ್, ಚೇಂಜ್ ಮಾಡ್ಬಂದ್ರೆ ಆಯ್ತು ಮಾಡ್ಕೊಳ್ಳಿ ಅಂತಾರೆ. ಎಲ್ಲಿ? ಗಾರೆ ಕೆಲ್ಸದಲ್ಲಿ. ಗಾರೆ ಕೆಲ್ಸಕ್ಕೂ ಇದಕ್ಕೂ ಒಂದೇ ಮಾಡ್ತೀರಿ. ಆಯ್ತು ಬಿಡಿ. ನಿಂತ್ಕೊಳ್ಳೆ, ಮಾತಾಡೋಣ. ನೀನು ಏನ್ ನಡ್ಕ ಬಂದಿದ್ದೀರಾ? ಕಾರು ಸರ್ವಿಸ್ ಬಿಟ್ಟಿದ್ದೀನಿ, ಕೀ ಇದೆ. ನಾವು ತೋರಿಸ್ತೀವಿ ಸೈಕಲ್ ಕೀಯ. ನಮ್ತಾವ್ ಹೋದೆ ಸೈಕಲ್ ಅಂತ. ಯಾರು ಸರ್? ಮ್ಯಾನೇಜರ್, ಕಾರ್ ರಿಪೇರಿ ಮಾಡಿಸ್ಕೊಂಡು ಬೇಗ ತಗೊಂಬನ್ರಿ. ಇಮಿಡಿಯೇಟ್. ಮ್ಯಾನೇಜರ್, ಏರೋಪ್ಲೇನ್ ರಿಪೇರಿ ಮಾಡಿಸ್ಕೊಂಡು ಬೇಗ ತಗೊಂಬನ್ರಿ.
ಯಾರು ಗೊತ್ತಾದದಪ್ಪ ಫೋನಲ್ಲಿ ಹೇಳಿದ್ರೆ. ನಾನ್ ಮಾಡ್ದೆ ಕಣೆ ನಿಜವಾಗ್ಲು. ಲೌಡ್ ಸ್ಪೀಕರ್ ಹಾಕಿ. ನಿನಗ್ ತೋರ್ಸೋ ಅವಶ್ಯಕತೆ ಇಲ್ಲ ನಾನು. ಇಲ್ಲ ಅಂತ ಹೇಳಿ ಕಾರ ಅಷ್ಟೇ. ಐತೆ ಕಣಯ್ಯ. ಆಯ್ತಾಯ್ತು ತಗಿನಾಗೆ ಎಷ್ಟ್ಲಾ ಏರೋಪ್ಲೇನ್ ಕೀ ಇಲ್ಲ ಅಂತ ತೋರಿಸ್ತಾ ಇಲ್ಲ ಅಷ್ಟೇ. ನೀ ಮಾತಾಡ ದಯವಿಟ್ಟು ಸುಮ್ಮನೆ ನಿಂತ್ಕೊಳೆ. ಹೋಲಿ ಬುಡಿ ಸಾ ಬೇಜಾರು ಮಾಡ್ಕೋಬೇಡಿ. ಬಗ್ಗದ ಐ ಸಾ ಸಾ ಏನೇ ಅಭಿಮಾನಿಗಳು ಬೆಲೆ ಇಲ್ವಾ ಸಾ? ಮಾತಾಡ್ಸೋದಿಲ್ಲ. ಇನ್ನೊಂದ್ಸಲ ಕೈ ಕೊಡಿ ಸಾ. ಸಾ ಏನ್ ಸಾ ಪ್ಯಾಂಟ್ ತಗೊಳಕೋ ಕಾಸಿಲ್ಲ ಪಾಪ ಚಡ್ಡಿಲ್ ಬಂದಿದ್ರಿ. ಇದು ಸ್ಟೈಲ್ ಕಣೆ, ಸ್ಟೈಲ್ ಹಾಕೊಂಡ್ ಬಂದಿರೋದು. ಸ್ಟೈಲ ಚೊಳಕತ್ರ ನಾವು ಹೊಡ್ಕೋತೀವಿ. ಸೈ ಅಲ್ಲ ಬಟ್ಟೆ ಶೂಟಿಂಗ್ ಅವ್ರ ಕೊಟ್ಟಾರ? ಹೌದು, ಶೂಟಿಂಗ್ ಅಲ್ಲೆಲ್ಲ ಬಟ್ಟೆಗಳೆಲ್ಲ ಕೊಡ್ತಾರೆ. ಅವ್ರು ಕೂಡ ಬಟ್ಟೆ ಹಾಕ ಮೆರಿತಾ ಇದೆ ಇಲ್ಲಿ ಹಿಂಗೆ. ಇದು ನಂದು ಕಣೆ, ಆ ಶೂಟಿಂಗ್ ಹೋದಾಗ ಅವ್ರು ಕೊಡೋದು. ಮತ್ ಅವು ಅವೆಲ್ಲ ವಾಪಸ್ ಅವ್ರಿಗೆ ಕೊಟ್ಬಿಡ್ತೀವಿ. ಪಾಪ ಕೊಟ್ಟು ಬಟ್ಟೆನು ಕಿತ್ಕೊಂತಾರ ಸಾ. ಶೂಟಿಂಗ್ ಅಲ್ಲಿ ಕೊಟ್ಟಿರ್ತಾರೆ, ಈಸ್ಕೊಂಡ್ಬಿಡ್ತಾರೆ ಕಣಯ್ಯ. ನಿಂಗೆಲ್ಲ ಅವೆಲ್ಲ ಅರ್ಥ ಮಾಡ್ಸಕ್ಕಾಗಲ್ಲ. ಅವ್ರು ಈಸ್ಕೊಬಿಟ್ರು ಬುಣ್ ಬುಣ ಬಂದರೆ ನನ್ ಬಟ್ಟೆ ತಗೊಂಡೋಗಿರಲ್ಲ ಕಣಯ್ಯ, ಅದ್ ಹಾಕೊಂಬತ್ತೀವಿ. ಆಯ್ತು ಆಯ್ತು ಸಾ. ಇದ್ರಲ್ಲಿ ನೀವೇ ವಾಸ ಸಾ? ನಮ್ತಾವ್ ನಾವೇ ತಗೋಬೇಕು ವಾರಕೇಟ್ ಜೊತೆಯ. ಎಲ್ಲಿ ಗಾರೆ ಕೆಲ್ಸದಲ್ಲಿ ಗಾರೆ ಕೆಲಸ ಮಾಡೋದು ಪಿಕ್ಚರ್. ಆಯ್ತು ಆಯ್ತು ಸರ್, ತಗೊಬನ್ರಿ ಬೇಗ ಏರೋಪ್ಲೇನ. ಆದ್ರೂ ನಿಮ್ಮ ಅಭಿಮಾನಿ ಸರ್ ನಾನು. ನಂಗೆ ಭಾರಿ ಇಷ್ಟ ಸರ್ ನಿಮ್ ಕಂಡ್ರೆ. ಸರ್ ನಿಮ್ಗೆ ಎಷ್ಟು ಕೊಟ್ಟಾರ ಕೂಲಿಯ? ಕೂಲಿ ಯಾಕೆ ಕೊಡ್ತಾರೆ ನಮ್ಗೆ? ಪೇಮೆಂಟ್. ಅದ್ನೇ ನಾವು ಕೂಲಿ ಅನ್ನೋದು. ಎಷ್ಟು ಕೊಟ್ಟಾರ ಸರ್? ದಿನಕ್ಕೆ ಏನು ಒಂದು 50-60 ರೂಪಾಯಿ ಕೊಟ್ಟಾರ. 50-60 ರೂಪಾಯಿ ಮಾಡ್ತೀವಿ. ಹೀರೋ ಕಣೆಯ ನಾನು, ಹೀರೋ. 10,000 ದಿನಕ್ಕೆ ನನಗೆ. ದಿನಕ್ಕೆ 10,000? ಅದಕ್ಕೆ ಒಳ್ಳೆ ತಿಂತಿನ್ ತ್ವಾಳ ಇದ್ದಂಗೆ ಇದ್ದ. ನಿಮ್ಮ ಅಪ್ಪ ಬೆಳೆದಿದ್ದೇನೆ ಅಕ್ಕಿ. ಇಲ್ಲ ಸರ್, ನಾವು ಸಂಪಾದನೆ ಮಾಡಿ ನಾವು ತಿಂದು ಹೆಂಗಾರ ಇರ್ತೀವಿ. ನಿನ್ಗೇನೆ ಆಯ್ತು ನೀನ್ ನಿಂತ್ಕೊಂಡು ಮಾತಾಡ್ಸ್ಬೇಡ. ನಮ್ತಾವ್ ಅಷ್ಟೆಲ್ಲ ಕೊಡಲ್ಲ ಸರ್. ಪರ್ಮೆಂಟ್ ಆಗಿ ಮಾಡೋರು 300, ಸರ್ಕಲ್ ಅಲ್ಲಿ ಕರ್ಕೊಬರು 350 ರೂಪಾಯಿ. ಎಲ್ಲಿ ಗಾರೆ ಕೆಲ್ಸ. ಆಯ್ತು 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 ಸಾಯ್ ಲಾಸ್ಟು ಸಾ ಇದೊಂದು, ಇನ್ನೇನು ಕೇಳಲ್ಲ ಸರ್. ಸರ್ ನೀವು ಈಗ ಎಲ್ಲೋಗಿ ನಿಂತ್ಕೊಂಡರಿ? ಯಾಕೆ? ನಾವೊಂದ್ ಸರ್ಕಲ್ ಮಾಡ್ಕೊಂಡಿವಿ, ಸಜ್ಜನರಾವ್ ಸರ್ಕಲ್. ಅಲ್ಲಿ ಬಂದ್ ಮೇಸ್ತ್ರಿಗಳು ನಮಗ್ ಕರ್ಕೊಯ್ತಾರೆ. ಗಾಡಿ ಕಳಿಸ್ದಂಗೆಲ್ಲ ಕಣೆ. ನಾವು ಮನೇಲಿ ಮಲಗಿರ್ತೀವಿ, ಕಾರ್ ಕಳಿಸ್ತಾರ, ಅದ್ರಲ್ಲಿ ಹೋಗ್ತೀವಿ. ಅವರೇ ಎಬ್ಬರ್ಸ್ಕೊಂಡು. ಅವ್ರು ಯಾಕೆ ಬಂದು ಎಬ್ಬರಿಸ್ತಾರೆ? ನಾವು ಎದ್ದಿರ್ತೀವಿ ಫಸ್ಟ್. ಯಾರು ಸಹ ಮೇಸ್ತ್ರಿ ನಿಮ್ಗೆ? ಯಾವ ಮೇಸ್ತ್ರಿ? ನಮ್ಗೊಬ್ರು ಮೇಸ್ತ್ರಿ, ಅವ್ರಂಗ್ ನಿಮ್ಗೆ ಯಾರು ಅಂತ? ಮೇಸ್ತ್ರಿ ಅಲ್ಲ ಕಣೆ, ಅವರು ಡೈರೆಕ್ಟ್ರು. ಡೈರೆಕ್ಟ್ರ? ನಾವು ಮೇಸ್ತ್ರಿ ಅಂತೀವಿ ಸರ್. ಸರ್ ವಾರಕ್ಕೊಂದ್ಸಲ ಕೊಡ್ಸಾರ ಎಣ್ಣೆ? ನೀ ಸುಮ್ಮನೆ ನಿಂತ್ಕೊಳ್ಳೆ. ನಮ್ಗೆ ತಾರ್ಸಿ ಲಿಂಟ್ಲಲ್ಲಂತೂ ಮಿಸ್ ಇಲ್ಲ. ನಿಮ್ಗೆ ಅಲ್ಲ ಕಾರು ಇನ್ನೂ ರಿಪೇರಿ ಅಲ್ಲಿಲ್ವೇನಯ್ಯ? ಏರೋಪ್ಲೇನು ಸರ್, ಏರೋಪ್ಲೇನ್ ಸರ್. ಆದ್ರೂ ಮಾತ್ರ ನಿಮ್ ಆಕ್ಟಿಂಗ್ ಕಡ್ರ ಭಾರಿ ಇಷ್ಟ ಸರ್. ಏನೇ ಅಲ್ಲಿ ಭಾರಿ ಚೆನ್ನಾಗ್ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಈಗ ನಿಮ್ಗೆಲ್ಲ ದುಡ್ಡು ಕೊಡೋರು ಯಾರು? ಪ್ರೊಡ್ಯೂಸರ್ ಕಣೆಯ. ಹಂಗಂದ್ರೆ ದುಡ್ಡು ಹಾಕೋರು, ಪಿಕ್ಚರ್ ಮಾಡೋರು. ಅವ್ರಿಗೆ ಯಾರು ಕೊಟ್ಟರು? ಅವ್ರಿಗೆ ನೀವು ಪಿಕ್ಚರ್ಗಳು ಜನತೆ ನೋಡ್ತಿರಲ್ಲ, ಅವ್ರು ಕೊಡೋದು. ನಾವು ಕೊಡೋ ಕಾಸು ನಮ್ಕೊಂಡು ನೀವ್ ಪಿಕ್ಚರ್ ಮಾಡೋದು? ನಾವು ಪಿಕ್ಚರ್ ಮಾಡ್ಲಿರೋ ಒಟ್ಟಿಗೆ ಅನ್ನೂ ಇಲ್ಲ ನಿಮ್ಗೆ. ಅದೇ ನಿಜ ಅಲ್ವಾ ಸರ್? ಸುಮ್ಮನೆ ನಿಂತ್ಕೊಳ್ಳೆ, ಮಾತಾಬೇಡ. ಮಾಡಿ ಇಲ್ಲ ಕತೆ ಇವತ್ತೇನ್ ಪ್ರಿಯಾ ಬನ್ನಿ ಇಟ್ಕ ಕೊಡೋರಿ. ಎಲ್ಲಿಗೆ ಬಂದು ಇಟ್ಕ ಕೊಡೋಣ? ನಮ್ ಗಾರೆ ಕೆಲ್ಸದಲ್ಲಿ ಕೆಲ್ಸ ಇದೆ, ಸುಮ್ಮನೆ ನಿಂತಿದ್ರಿ ಎಲ್ಲ ಕರ್ದೋ ಒಟ್ಟಗಾಲಿ ಅಂತ. ನಮ್ಗೆ ಬೇಡ ಬಿಡಪ್ಪ. ಅಲೋ ಮ್ಯಾನೇಜರ್, ತೊಳ್ಕೊಂಡಾದ್ರು ಸರಿ, ರಿಪೇರಿ ಆಗಿದ್ರು ಸರಿ, ತೊಳ್ಕೊಂಡ್ಬಿಡ, ತೊಳ್ಕೊಂಡು ಹೋಗ್ಬಿಡುವ ಮನೆಗೆ. ನಂದು ಅಷ್ಟೇ, ಪಂಚರ್ ಆಗ್ತಾ ಇದ್ರು ಸರಿ ತೊಳ್ಕದೆ ಬೈರಪ್ಪ. ಹೋಲಿ ಬಿಡಿ ಸರ್, ನಿಮ್ಗೂ ಕಷ್ಟ ಅಲ್ವಾ ಸರ್ ಜೀವನ? ನಮ್ಗೇನ್ ಕಷ್ಟ ಇಲ್ಲ ಕಣೆ. ಏನು 10,000 ರೂಪಾಯಿ ತಕತಾರಿ, ಏನ್ ಮಾಡರಿ ಅದ್ರಲ್ಲಿ? ಸರ್ ಇನ್ನೊಂದು ಸರ್ ಲಾಸ್ಟ್. ಅವ್ರ ಹೆಂಗೆ? ಅವರು ಅಂದ್ರೆ ಅವರು ಸರ್, ಅವರು ಅಂದ್ರೆ ಬೆದ್ದಾತ್ರಿ ಗೀತಿ ಹಂಗ ಆಡ್ಬೇಡ, ಹೇಳು ಗೊತ್ತು ನಿಂಗೆ. ಸುಮ್ಮನೆ ಮುಟ್ಬೇಡ, ಹಂಗೆ ನಿಂತ್ಕೊಂಡು ಮಾತಾಡ್ಸ. ಆಯ್ತು ಸರ್. ಅವರು ಅಂದ್ರೆ ಹೆಣ್ಣಾಳುಗಳು. ಯಾವ ಹೆಣ್ಣಾಳುಗಳ? ನಿಮ್ ಜೊತೆ ಕೆಲಸ ಮಾಡಲ್ಲ ಸರ್?
ಯೋ ಅವ್ರು ಹೀರೋಯಿನ್ಗಳು. ಯಾಕೆ ಹೆಣ್ಣಲ್ವಾ ಅವರು? ಹೆಣ್ಣು ಕಡೆ ಆದ್ರೆ ಅವ್ರಿಗೆ ಹೀರೋಯಿನ್ಸ್ ಅಂತ ಕರಿತೀವಿ ನಾವು. ನಮ್ತಾವ್ ಹೆಣ್ಣಾಳು ಅಂತೀವಿ ಸ. ಅವ್ರ ಹೆಂಗ್ ಸ? ಹೆಂಗೆ ಅಂದ್ರೆ ಪರಿಚಯ ಇವ ನಿಮ್ಗೆ ಅವ್ರೆಲ್ಲ? ನಿಮ್ಗೆ ಇವ್ರು ಗೊತ್ತಾ? ಯಾರು? ರಮ್ಯಾ ಬಾರ್ನ. ಬಹಳ ಚೆನ್ನಾಗಿ ಪರಿಚಯ. ಮಾತಾಡ್ತೀರ ಅವ್ರ ಜೊತೆಗೆ? ಈಗ ಮಾತಾಡ್ಬೇಕು ಅಂದ್ರೆ ಏನ್ ಮಾಡ್ಯಾರಿ? ಫೋನಲ್ಲಿ ಮಾತಾಡ್ತೀವಿ. ಫೋನ್ ನಂಬರ್ ಇದ್ದದ? ಕೊಡಿ ಮತ್ತೆ. ಕೊಟ್ಬಿಡ ಫೋನ್ ನಂಬರ್. ಇಲ್ಲ ಹಂಗಾರೆ ಐತೆ ಕಣಯ್ಯ. ಕೊಡಿ ಮತ್ತೆ. ಆಯ್ತು ಆಯ್ತು ಬೇಡ ಬಿಡಿಸಿ, ಬೇಡ ಬಿಡಿಸಿ ಸ. ಮಾಡಿ ಸ, ಮಾಡಿ. ಈ ಕಡೆಗೆ ಇಟ್ಕೊಳಕ್ ತಗೊಂಡೆ. ಹೌದಾ? ನಾನು ಮಾಡಕ್ಕೆ ಏನೋ ಮ್ಯಾನೇಜರ್ಗೆ ಅನ್ಕದ್ದು. ಇದೊಂದು ಮಾತ್ರ ಎತ್ತಿ ಕೇಳ್ತೀನಿ. ಏನು? ಈಗ ಆ ಹೀರೋಯಿನ್ಗಳಿಗೆ ಮುತ್ ಕೊಡ್ತೀರಿ ಇಲ್ಲ ನಿಜವಾ? ನಿಜವಾ ಸರ್? ನಿಜ. ಮುತ್ ಕೊಡಕ್ ಹೋದಾಗ ಗೊಣ್ಣೆ ಬಂದ್ಬಿಟ್ರೆ ಇನ್ನೊಂದ್ಸಲ ಸೀನ್ ಮಾಡ್ದಂಗ್ ಮಾಡ್ತೀಯಲ್ಲ. ಗೊಣ್ಣೆ ಯಾಕೆ ಬರ್ತದ ಅವ್ರಿಗೆ? ನಗಡಿ ಆಗ್ಬಿಟ್ಟಿತ್ತಪ್ಪ. ಆಗಲ್ವಾ? ಇಲ್ಲ. ಓಲಿ ಈ ಹಾಡು ಹೇಳೋದೆಲ್ಲ ನಿಜವಾ? ನಿಜ ನಿಜ. ಈ ಬಾಯಿ ತಕ ಬಂದು ನನ್ನ ನೀನು ಅಂತ ಆಡ್ತಿರ್ತಾರಲ್ಲ, ಆಗ ಬಾಯಿ ವಾಸನೆ ಹುಡುಕಿಲ್ವಾ ಸರ್? ಯಾಕೆ ವಾಸನೆ ಹೊಡಿತಾರೆ? ಅವರು 20 ಸಲ ಅಲ್ಲುಚ್ತಾರೆ ದಿನಕ್ಕೆ. ಮಾಡಕ್ ಬೇರೆ ಕೆಲ್ಸವೇ ಇಲ್ವೇ ನಾವಕ್ಕೆ? ಏನೋ ಮಾತುಗಂದ್ರೆ ಅದ್ನೇ. ನಿಮ್ಮವರೇ ಸರಿ ಸ. ನಮ್ಮ ಹೆಣ್ಣಾಳುಗಳು ಗಾರೆ ತಕೊಂಡ್ ಹಿಂಗ್ ಬಾಂಡ್ಲೆ ಹಿಡಿದ್ರೆ ಗಬ್ಬೋ ಅಂತ ಬಾಯಿ ಸ. ಗಾರೆ ಕೆಲ್ಸ ಯಾಕೆ ಕೇಳ್ತೀನೋ? ನಮ್ಮವು ಅವು ಪಾಪ ಅವಕ್ಕೂ ಕಷ್ಟ. ಊಟಕ್ ಬಿಟ್ಟು ಕೈ ಯಾರಲ್ಲ ಕೆಲಸ ಹಿಡಿಸ್ಬಿಡ್ತೀವಿ, ಅಲ್ಲೇ ಉಜ್ಜ ನಾವು. ಹೋಲಿ ಬಿಡಿ ಸರ್. ಎಕ್ಸ್ಟ್ರಾ ಸೀನ್ ಮಾಡಕ್ ಆಯ್ತದಲ್ಲ. ಏನ್ ಕೆಲ್ಸ ಇಲ್ಲ ಅಂದ್ರೆ ಫೋನ್ ಮಾಡಿ ಸರ್. ನಮ್ಮ 3-4 ಕೆಲಸ ನಡೀತಾವ ಕೊಟ್ಟನು. ಎಲ್ಲಿ ಗಾರೆ ಕೆಲಸ? ಬರ್ಲಿ ಅಲ್ಲ ಸುಮ್ಮನ್ ಮ್ಯಾನೇಜರ್. ಅಯ್ಯೋ ಫೋನೇ ಮಾಡ್ದೆ. ಮ್ಯಾನೇಜರ್, ಆ ಗಾಡಿ ಹೆಂಗಿದ್ರು ಸರಿ, ನನ್ ಪಾಡಿಗೆ ನಾನು ಹೋಯ್ತಾ ಇದ್ದೀನಿ. ತಂದ್ರೆ ಅದ್ ಮಾರಾಕ್ಬಿಟ್ಟು ಹೊಸ ಏರೋಪ್ಲೇನ್ ತಗೊಂಬನ್ರಿ. ನೋಡಯ್ಯ, ಏನ್ ಸರ್? ನಾನು ಹೀರೋ ಅಲ್ಲ ಕಣೆ. ಮತ್ತೆ ನಾನು ಗಾಯ ಕೆಲಸ ಮಾಡೋನು. ಗಾರೆ ಕೆಲಸ ಮಾಡೋಣ? ನೀನ್ ನೋಡ್ದಾಗ್ಲೇ ಅನ್ಕಂಡಿ ಪಿಕ್ಚರ್ ಅಲ್ಲಿ ಮಾಡಬಡಿ ದಿಲ್ಲಿಗೆ ಯಾಕಪ್ಪ ಬಂದದು? ಇಷ್ಟೊತ್ತು ಹೀರೋ ಅಂತ ನಾನ್ ತವೇ ಬಿಲ್ಡಪ್ ಕೊಟ್ಟಯ್ಯ. ನೀವತ್ತ ಬೆಂಕಿ ಹಾಕ. ನನ್ ಟೈಮ್ ಎಲ್ಲ ವೇಸ್ಟ್ ಮಾಡಿಸ್ಬಿಟ್ಟೆಲ್ಲ. ಸಿಕ್ಕು ನೀನ್ ಆಚೆ. ಹೀರೋ ಅಂತ ಹೀರೋ ಮುಸುಳಿ ನೋಡಿ ಹೀರೋ ಅದ. ಮ್ಯಾನೇಜರ್, ನನ್ಗ ಊರ್ಗ್ ಹೋಗ್ಬಿಟ್ರು ಗದ್ದೆ ಕೆಲಸ ಮಾಡ್ಕೊಂಡಿರ್ತೀನಿ. ಕಾರು ನೀನ ಮಾಡಿ ಹೋಗಲ್ಲ. ಚೆನ್ನಾಗಿದ್ದೀರಿ? ಬೇಡ ಬಿಡು. ಇವ್ರೇ ಸ ವಾಚ್ಮೆನ್ ಇಡ್ತೀಯ? ನೆಕ್ಸ್ಟ್ ಪಿಕ್ಚರ್ ಹೀರೋಯಿನ್. ನಮ್ದು ನೆಕ್ಸ್ಟ್ ಬಿಟ್ ಬಿಲ್ಡಿಂಗು ಶುರು ಆಯ್ತದ, ಕಳ್ಸಿ ವಾಚ್ಮೆನ್ ಕೈಲಿ. ಎಲ್ಲ ಬರಲ್ಲ ಕಣೆ ಅವರು. ಹೀರೋಯಿನ್ ನಾವು ಇದ್ ಮಾಡ್ಕೊಡುದು, ಗಾರೆ ಕೆಲಸ ಕರೀತೀವಿ ನಾವು. ಅದಕ್ಕೆಪ್ಪ ಕೇಳುದು, ನಮಗೂ ಹೆಣ್ಣಾಳ್ ಬೇಕಿತ್ತು. ಅವ್ರ ಯಾರು ಸ ಅಣ್ಣ ಗುಂಡ್ಗುಡ್ದವ್ರೆ? ಅವ್ರು ಮಂತ್ರಿಗಳು. ಮಂತ್ರಿಗಳ? ಬನ್ನಿ ತಾರ್ಸಿಕ್ ಜಲ್ಲಿಗಿಲಿ ಬರೋರಿ. ಅದ್ ಯಾಕ್ಲಾ ಕೂಸಿ ಅಂಗಡಿಯ ಸೈಜ್ಗಲ್ ಗೀಜಲ್ ಬೇಕಾ ನಿಂಗೆ? ಇವ ಅಣ್ಣ ಸೈಜ್ಗೆಲ್ಲ ತಕ ಬೇಡ ಬಿಡಪ್ಪ. ಅಲ್ವಾ? ಅವ್ರ ಯಾರು ಸ ನಿಜವಾದ ಮಹಾರಾಜ್ರ? ಮಹಾರಾಜ್ರು, ಕಾಶಿ ಮಹಾರಾಜ್. ಪಕ್ಕದಲ್ಲಿ ಕೂತಿರೋರು ರೆಂಡ್ರೇನು? ರೆಂಡಲ್ಲ ಕಣೆ, ಅವರು ಹೀರೋಯಿನ್. ಹೀರೋಯಿನ್? ಹಂಗಾರ ಅವ್ರ ಬೈಕ್ ಒಬ್ಬಡಿಯಲ್ಲ. ನೀನ್ ಅದಕ್ಕೆ ಜ್ಞಾಪಿಸ್ಬಿಡ ಕಣೆ ದಯವಿಟ್ಟು. ಪಿಕ್ಚರ್ ಮತ್ ಪಕ್ಕದಲ್ಲಿ ಕೂತವ್ರ ಗಂಡ ಇಡ್ತಿರಲ್ಲ ಅಂದ್ರೆ? ಹಂಗಲ್ಲ ಕಣೆ, ಯಾವ್ದು ಆಕ್ಟಿಂಗ್ ಅಲ್ಲಿ ಹೆಂಗ್ ಬೇಕಾದ್ರೆ ಕೂತ್ಕೋತಾರೆ. ಹಾಗಾದ್ರೆ ನಾನು ಕೂತ್ಕೋಬೋದ ಪಕ್ಕದಲ್ಲಿ? ಇದು ನಾನು ಚಿಕ್ಕಂದಿನಲ್ಲೇ ಯುದ್ಧ ಮಾಡಿ ಮಾಡಿ ಸವೆದು ಹೋಗಿದೆ. ಓಂ ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷ್ಯರು. ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಶ್ರೀ ಮಧು ದೀಕ್ಷಿತ್. ಇಷ್ಟಪಟ್ಟವರು ನಿಮ್ಮಂತಾಗಲು ಸಾಲಬಾಧೆ, ಶತ್ರುಕಾಟ, ಹಣಕಾಸು, ಸಂತಾನ, ಅನಾರೋಗ್ಯ, ಪ್ರೇಮ ವಿಚಾರ, ವಿದ್ಯೆ, ಉದ್ಯೋಗ,
ಮದುವೆ, ಅತ್ತೆ ಸೊಸೆ ಕಲಹ, ಗಂಡ ಹೆಂಡತಿ ಕಲಹ, ಆಸ್ತಿ ವಿಚಾರ, ಮಾಟಮಂತ್ರ ನಿವಾರಣೆ, ಜಿಗುಪ್ಸೆ, ಡೈವರ್ಸ್ ಪ್ರಾಬ್ಲಮ್, ಇನ್ನು ಯಾವುದೇ ಸಮಸ್ಯೆಗಳಿಗೆ ಅತಿ ಶೀಘ್ರ ಶಾಸ್ತ್ರೋಕ್ತ ಶಾಶ್ವತ ಪರಿಹಾರ. ಸ್ತ್ರೀ ಪುರುಷ ವಶೀಕರಣ 2 ದಿನದಲ್ಲಿ ಮಾಡಿಕೊಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9620200666. ನಿಮ್ಮ ನಂಬಿಕೆಗೆ ಮೋಸವಿಲ್ಲ.